ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಿವನೇಲಿದ್ದು ಥರ್ಡ್ ಡೇ ಅಂದರೆ 3ನೇ ದಿನ. ಸೊ ಹಾಗಾಗಿ ನಮ್ಮ ಇವತ್ತಿನ ಸಮ್ಮರ್ ಇದರಲ್ಲಿ ಹಸು ಹಾಲು ಕೊಟ್ಟಿರೋ ಅಂಥ ಇದರಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಫಸ್ಟ್ ಅದು ಹಸು ಹಾಲು ಕೊಡೋದಂದರೆ ಕರು ಹಾಕಿರುತ್ತೆ. ಆ ಕರುವಿನ ಫಸ್ಟ್ನೇ ಹಾಲನ್ನು ಫಸ್ಟು ಎತ್ತಿಟ್ಟಿರ್ತಾರೆ. ಅದಾದಮೇಲೆ ನೆಕ್ಸ್ಟಿಗೆ ಅದನ್ನು ಒಂದು 3-4 ಡೇಸ್ವರೆಗೂ ಸುಮ್ಮನೆ ಕರೀತಾ ಇರ್ತಾರೆ. ಅದು ಹಾಲನ್ನು ನಾವು ಹಾಗೆ ಪ್ರಿಸರ್ವ್ ಮಾಡಿಟ್ಕೊಂಡು ಅದಕ್ಕೆ ನಾವು ಬೆಲ್ಲ ಮತ್ತು ಇದನ್ನೆಲ್ಲ ಹಾಕಿ ಗಿಣ್ಣು ಮಾಡೋ ಅಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ. ಕೇಕ್ ರೀತಿಯಲ್ಲಿರುತ್ತೆ. ಅದು ಕೆಲವರು ತಿಂದಿರ್ತಾರೆ, ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ಅದು ಎಷ್ಟು ರುಚಿಯಾಗಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀವಿ. ಮತ್ತು ಅದು ಇನ್ನೊಂದು ಏನು ಅಂದರೆ ಅದರಲ್ಲಿ ಅದನ್ನು ಒಣಗಿಸು ಕೂಡ ಅದನ್ನು ಅಕ್ಕಿ ಹಾಕಿ ಅಕ್ಕಿ ಪಾಯಸ ಅಂತಲೂ ಮಾಡ್ತಾರೆ. ಅದು ಒಂಥರ ಗಿಣ್ಣಿನ ಪಾಯಸ, ಇದು ಒಂಥರ ಗಿಣ್ಣಿನ ಪಾಯಸ. ಈ ಕಡೆ ನಮ್ಮ ಮಾವ 1-2 ಅಚ್ಚಷ್ಟು ಬೆಲ್ಲ ಸತ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಒಂದು ಬಾಟಲ್ ಫುಲ್ ಹಾಲು ನೋಡಿ, ಆವಾಗಲೇ ಫ್ರೆಶ್ಶು ಕರೆದಿರೋ ಅಂಥ ಹಾಲನ್ನು ತಗೊಬಂದು ಕೊಟ್ಟಿದ್ದರು. ಅದಾದಮೇಲೆ ಅದಕ್ಕೆ ಬೆಲ್ಲ ಹಾಕಿ ಹಿಂಗೆ ಕರಗಿಸ್ಕೋಬೇಕು ನೀಟಾಗಿ. ಒಂದು ಸುತ್ತಳತೆ ಬರೋವರೆಗೂ ಫುಲ್ಲು ಅದು ಕರಗೋವರೆಗೂ ತಿರುಗಿಸ್ಕೊಂಡು ಕರಗಿಸ್ಬೇಕು. ಅದಾದಮೇಲೆ ಇದರಲ್ಲಿ ಬೆಲ್ಲದಲ್ಲಿ ಕಸ ಏನಾದ್ರು ಇರುತ್ತೆ. ಸೊ ಹಾಗಾಗಿ ಅದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಸೋದಿಸ್ಕೊಂಡು ನಂತರ ಏನು ಗೀಬ್ನಾಲ್ ಅಂತ ಇರುತ್ತೆ, ಆ ಗೀಬ್ನಾಲನ್ನು ನಾವು ಅದಕ್ಕೆ ಹಾಕಬೇಕಾಗತ್ತೆ. ಜಸ್ಟ್ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕಿದ್ರೂ ಸಾಕು, ತುಂಬಾ ರುಚಿಯಾಗಿ ಬರುತ್ತೆ. ಯಾವ ಲೆವೆಲ್ಲಿಗೆ ಅಂತ ಫೈನಲಲ್ಲಿ ನೀವು ಕೊನೆಯವರೆಗೂ ವಿಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಈಗ ನಮ್ಮ ಮಾವ ಅದನ್ನು ಒಂದು ಕುಕ್ಕರ್ನಲ್ಲಿ ನೀರು ಹಾಕಿ ಸ್ವಲ್ಪ ಅದನ್ನು 1-2 ವಿಷಲ್ ಕೂಗಿಸಿದ್ರು. ಇದು ಯಾವ ರೀತಿ ಅಂದರೆ ಒಂದು ಪಾತ್ರೆನಲ್ಲಿ ಹಾಕಿಟ್ಟು ಆಮೇಲೆ ಕುಕ್ಕರ್ನ ಲಿಡ್ ಮುಚ್ಚಬೇಕಾಗತ್ತೆ. ಈಗ ಅದು ಆಗಿದೆ ಆಲ್ರೆಡಿ, ಫುಲ್ಲು ತಣ್ಣಗಾಗಬೇಕು. ಬಟ್ ಅದು ಇನ್ನೂ ಬಿಸಿ ಇದೆ. ಅದನ್ನು ಈಗ ಹೇಗಿದೆ ಅಂತ ಟೇಸ್ಟ್ ಮಾಡೋಕ್ಕೆ ಅಂತ ತೊಗೋತಿದ್ದಾರೆ ನಮ್ಮ ಮಾವ. ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಬಿಟ್ರಂತೂ ಇನ್ನೂ ಆಸಮಾಗಿರುತ್ತೆ. ಇದೆಲ್ಲ ಹಾಕಿರೋ ಅಂಥದ್ದು. ಬೆಲ್ಲದ ನೀರಂತೂ ಇನ್ನೂ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ.